ಬಂಧುಗಳೇ, ಎಲ್ಲರಿಗೂ ಭೀಮವಂದನೆಗಳು. ನಾಳೆ ಅಂದರೆ 26ನೇ ತಾರೀಕು ಆಗಸ್ಟ್ ಸೋಮವಾರ ಸಂಜೆ 4 ಗಂಟೆಗೆ ಬೆಂಗಳೂರಿನ ಪುರಭವನದಲ್ಲಿ ಭಾರತದ ಜನತೆಯ ಕವಿ, ಜನತೆಯ ಹಾಡುಗಾರ ಗದ್ದರ್ ಅವರ ಪ್ರಥಮ ಪರಿನಿಬ್ಬಾಣ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತೆಲಂಗಾಣದಿಂದ ಬರುತ್ತಿರುವ ಏಪೂರಿ ಸೋಮಣ್ಣ, ಡಾಕ್ಟರ್ ವೆನ್ನೆಲ ಗದ್ದರ್ ಮತ್ತು ಮಧುಪ್ರಿಯ ಪೆದ್ದಿಂಟಿ ಇವರಿಗೆ ನಾವೆಲ್ಲರೂ ಕೂಡ ಭೀಮ ಸ್ವಾಗತವನ್ನು ಕೋರೋಣ. ಹಾಗೆಯೇ ಈ ಕಾರ್ಯಕ್ರಮವನ್ನು ಒಂದು ತಿಂಗಳಿಂದ ಅಚ್ಚುಕಟ್ಟಾಗಿ ಮತ್ತು ಜವಾಬ್ದಾರಿಯಿಂದ ಸಂಘಟಿಸುತ್ತಿರುವ ಈ ನಾಡಿನ ಹೆಸರಾಂತ ಜನತೆಯ ಹಾಡುಗಾರರಾದ ಅಂಬಣ್ಣ ಅರೋಲಿಕರ್ ಮತ್ತು ಪಿಚ್ಚಳಿ ಶ್ರೀನಿವಾಸ್ ಇವರಿಗೆ ಭೀಮವಂದನೆಗಳನ್ನು ಹೇಳೋಣ. ಇದೊಂದು ಬಹಳ ಮಹತ್ವದ ಚಾರಿತ್ರಿಕವಾದ ಕಾರ್ಯಕ್ರಮ. 1970ರ ದಶಕದ ನಂತರದ ಕರ್ನಾಟಕದ ಸಾಂಸ್ಕೃತಿಕ ರಂಗ ಏನಿದೆ, ಅದು ಗದ್ದರ್ ಅವರ ಹಾಡುಗಳ ಪ್ರಭಾವದಿಂದ ಆವರಿಸಿದೆ. ಗದ್ದರ್ ಅವರ ಪ್ರಭಾವವನ್ನು ಹೊರಗಿಟ್ಟು 1970ರ ದಶಕದ ನಂತರದ ಕರ್ನಾಟಕದ ಸಾಂಸ್ಕೃತಿಕ ರಂಗವನ್ನು ನಾವು ಕಲ್ಪಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಅಸಮಾನತೆ, ಅಪಮಾನ, ಶೋಷಣೆ, ದಮನ ಇವುಗಳ ವಿರುದ್ಧ ಸಿಡಿದೆದ್ದ ಹೋರಾಟದ ಕಾವಿನ ಗರ್ಭದಲ್ಲಿ ಗದ್ದರವರ ಹಾಡುಗಳು ಹುಟ್ಟಿವೆ. ಜನರ ಎದೆಯಾಳದಲ್ಲಿ ಹುದುಗಿದ್ದಂತಹ ನಾದ, ಶ್ರುತಿ, ಮಟ್ಟು, ಲಯ ಇವುಗಳನ್ನು ಜೀರ್ಣಿಸಿಕೊಂಡು ಅಸಮಾನತೆ, ಅನ್ಯಾಯ, ಅಪಮಾನ ಮತ್ತು ಶೋಷಣೆಯ ವ್ಯವಸ್ಥೆಯನ್ನು ಬದಲಾಯಿಸಬಹುದು ಎನ್ನುವಂಥ ಆಶಯದ ನೂರಾರು ಸಾವಿರಾರು ಹಾಡುಗಳನ್ನು ಗದ್ದರವರು ಕಟ್ಟಿದರು ಮತ್ತು ಜನತೆಯ ಎದುರಿಗೆ ಅವನ್ನು ಹಾಡಿದರು. ಯಾವ ಜನತೆಯ ಎದೆಯಾಳದಿಂದ ತಮ್ಮ ಹಾಡುಗಳಿಗೆ ಬೇಕಾಗಿರತಕ್ಕಂಥ ನಾದ, ಮಟ್ಟು, ಲಯಗಳನ್ನು ತಗೊಂಡ್ರೋ ಅಂಥ ಹಾಡುಗಳೇ ಮರಳಿ ಜನರನ್ನು ಹುರಿದುಂಬಿಸಿದವು. ಅವರಲ್ಲಿ ಈ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿದೆ, ಅನ್ಯಾಯದಿಂದ ಕೂಡಿದೆ ಎಂಬ ಹೊಸ ಬಗೆಯ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿದವು. ಜನತೆಯ ಎದೆಯಾಳದಲ್ಲಿ, ಅವರ ಕರುಳಿನಲ್ಲಿ, ಅವರ ಹೃದಯದಲ್ಲಿ ಹೋರಾಟದ ಕೆಚ್ಚನ್ನು ಮತ್ತು ಸ್ವಾಭಿಮಾನವನ್ನು ಹುಟ್ಟುಹಾಕಿದವು. ಗದ್ದರವರ ನೂರಾರು ಹಾಡುಗಳು ಕನ್ನಡಕ್ಕೆ ಬಂದಿವೆ, ಅಥವಾ ಕನ್ನಡದಲ್ಲಿ ಹುಟ್ಟಿರುವ ನೂರಾರು ಹಾಡುಗಳು ಗದ್ದರವರ ಹಾಡುಗಳ ಪ್ರೇರಣೆಯಿಂದಲೇ ಬಂದಿವೆ. ಅಂಥ 2-3 ಹಾಡುಗಳ ಕೆಲವು ತುಣುಕುಗಳನ್ನು ಮಾತ್ರ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೀನಿ. ಕ್ರಾಂತಿಕಾರಿ ವಂದನೆಗಳು ಬಾಬಾ ಅಂಬೇಡ್ಕರ, ಆಕಾಶದ ತಾರೆಗಳು ಭೂಮಿಗಿಳಿಯುವಂತೆ ಒಂದಾಗಿ ನಿನ್ನ ಸ್ಮರಿಸಿ ಹಾಡೊಂದ ಹಾಡುವೆವು. ಈ ಹಾಡು ತೆಲುಗಿನ ಹಾಡಿನ ಕನ್ನಡದ ಭಾವಾನುವಾದ. ಅದೇ ರೀತಿಯಲ್ಲಿ ಬೆಟ್ಟಗಳ ಒಡೆದೆವು, ಬಂಡೆಗಳ ಹಿಂಡಿದೆವು, ನಮ್ಮ ರಕ್ತ ಜಲ್ಲೆ ಮಾಡಿ ಪ್ರಾಜೆಕ್ಟು ಕಟ್ಟಿದೆವು, ಸಿರಿಯು ಯಾರದೋ ಶ್ರಮವು ಯಾರದೋ. ಬೆಟ್ಟಗಳ ಒಡೆದೆವು, ಬಂಡೆಗಳ ಹಿಂಡಿದೆವು, ನಮ್ಮ ರಕ್ತ ಜಲ್ಲೆ ಮಾಡಿ ಪ್ರಾಜೆಕ್ಟು ಕಟ್ಟಿದೆವು. ಈ ಹಾಡು ಕಳೆದ 40 ವರ್ಷಗಳಿಂದ ಈ ನಾಡಿನ ಪ್ರಗತಿಪರ ವೇದಿಕೆಗಳಲ್ಲಿ ಅನುರಣಿಸ್ತಾ ಇದೆ. ಇನ್ನೊಂದು ತೆಲುಗಿನ ಮಟ್ಟು, ನನಗೆ ತೆಲುಗು ಬರೋದಿಲ್ಲ, ಅದರ ಮೂಲ ಮಟ್ಟು ಅಂಬಣ್ಣವರಿಗೋ ಅಥವಾ ಪಿಚ್ಚಳ್ಳಿಯವರಿಗೋ ಗೊತ್ತಿದೆ. ಅಂದರೆ ಹಾಡಿನ ಪಠ್ಯ: ಮದನ ಸುಂದರಿ ಮದನ ಸುಂದರಿ ಸುಂದರಿ. ಈ ಮಟ್ಟಿನ ಪ್ರಭಾವದಿಂದ ಕನ್ನಡದಲ್ಲೇ ಕಟ್ಟಿದ ಹಾಡು
ದೇವಯ್ಯ ಹರವೇ ದೇವಯ್ಯ ಹರವೇ ಮನಸ್ಸು ತಿಳಿಗೊಳವು ದೇವಯ್ಯ ಹರವೇ ದೇವಯ್ಯ ಹರವೇ. ಅನೇಕ ವೇದಿಕೆಗಳಲ್ಲಿ ರಾಜಕೀಯ ಪ್ರಜ್ಞೆ ಜೊತೆಗೆ ಹಾಡಿನ ನಾದವನ್ನು ಹರಡಿದ ಬಹಳ ದೊಡ್ಡ ಹಾಡು. ಭಾರತ ದೇಶ ಭಾಗ್ಯ ಸೀಮೆ, ಇದು ಸಿರಿ ಸಂಪತ್ತಿಗೆ ಕೊರತೆ ಇಲ್ಲವೋ, ಬಂಗಾರ ಬೆಳೆಯುವ ಭೂಮಿ ಇರುವುದು, ನಿತ್ಯ ಹರಿಯುವ ಜೀವನದಿಗಳು, ನಿತ್ಯ ಹರಿಯುವ ಜೀವನದಿಗಳು. ಈ ಸಿರಿ ಸಂಪತ್ತಿನ ದೇಶದಲ್ಲಿ ದರಿದ್ರ ಯಾತಕ್ಕೋ ತಮ್ಮ, ದರಿದ್ರ ಯಾತಕ್ಕೋ ತಮ್ಮ. ನೀತಿವಂತ ಈ ದೇಶದಲ್ಲಿ ಅವನೀತಿಗಳು ಅಧಿಕವಾದವು, ನಿರುದ್ಯೋಗಿಗಳು ನಿರಾಶೆಯಿಂದ ಆತ್ಮಹತ್ಯೆಗಳ ಮಾಡಿಕೊಂಡರು. ಅಕ್ಕ ತಂಗಿ ತಾಯಂದಿರು ದೇಹವೇತಕ್ಕೆ ಮಾರುತ್ತಿರುವರು. ಈ ಅವನೀತಿಗೆ ಮೂಲ ಕಾರಣ ಆಲಿಸಿ ಕೇಳಿರೋ ಜನರೇ, ಆಲಿಸಿ ಕೇಳಿರೋ ಜನರೇ. ಈ ಹಾಡು ನಾಡಿನ ಮೂಲೆ ಮೂಲೆಗಳಲ್ಲಿ, ಓಣಿ ಓಣಿಗಳಲ್ಲಿ, ಕೇರಿ ಕೇರಿಗಳಲ್ಲಿ ಹಾಡಲ್ಪಟ್ಟಿದೆ. ಹೀಗೆ ಗದ್ದರವರಿಂದ ರಚನೆಯಾಗಿ ಗದ್ದರವರ ಪ್ರಭಾವದಿಂದ ಕನ್ನಡಕ್ಕೆ ಬಂದಿರತಕ್ಕಂತಹ ನೂರಾರು ಹಾಡುಗಳು ಕನ್ನಡದ ಹೋರಾಟದ ಹಾಡುಗಳನ್ನು ಪ್ರಭಾವಿಸಿವೆ ಮತ್ತು ಹೊಸ ಬಗೆಯ ಸ್ಫೂರ್ತಿಯನ್ನು ತುಂಬಿವೆ. ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಬೀದರಿಂದ ಕೊಡಗಿನವರೆಗೆ, ಈ ಕಡೆ ಕೋಲಾರದಿಂದ ಬೆಳಗಾಮವರೆಗೆ ಎಲ್ಲ ಭಾಗದಲ್ಲಿ ನೂರಾರು ಜನ ಹಾಡುಗಾರರು ಹುಟ್ಟಿದರು. ನೂರಾರು ಜನ ಕೋರಸ್ ಕೊಡ್ತಕ್ಕಂಥವರು ಹುಟ್ಟಿದರು. ಇದು ಹೋರಾಟದ ಹಾಡುಗಳಿಗೆ ಭಾಳ ದೊಡ್ಡ ಚಾಲಕ ಶಕ್ತಿಯಾಯಿತು. ಅದನ್ನು ಶೋಷಿತರ, ಅಪಮಾನಿತರ ಎದೆಯಾಳಕ್ಕೆ ಇಳಿಸಲು ಅದು ಶಕ್ತಿಶಾಲಿಯಾದ ನೆರವಾಯಿತು. ಅದೇ ರೀತಿಯ ಮತ್ತೊಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಪಡೆಯುವಂಥ ಕಾರ್ಯಕ್ರಮ ನಾಳೆ ನಡೆಯಲಿದೆ. ಸ್ನೇಹಿತರೆ, ನಾವೆಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿ ಜೊತೆಗೂಡೋಣ. ಎಲ್ಲರಿಗೂ ಭೀಮವಂದನೆಗಳು.